ಇವತ್ತು ನಾನು ಮಾಲ್ಟ್ ಮಾಡ್ತಾಯಿದ್ದೀನಿ. ಮಾಲ್ಟ್ ಮಾಡಲಿಕ್ಕೆ ಹಿಟ್ಟು ಹೆಂಗೆ ತಯಾರಿಸೋದು, ಏನೇನು ಬೇಕು ಸಾಮಾನುಗಳನ್ನ ಅಂತ ಹೇಳ್ತಾಯಿದ್ದೀನಿ. ಇಲ್ಲಿ ರಾಗಿ ಒಂದು 2 ಲೋಟ ಒಂದು ಬಟ್ಲದಷ್ಟು ಹುರುಳಿಕಾಳು, 1 ಲೋಟ ಅಳವಿ ಬೀಜ. ಇದು ನೋಡಿರಿ, ಈ ಥರ ಅಳವಿ ಬೀಜ ಇರುತ್ತೆ, ಸೊಂಟಕ್ಕೆ ಶಕ್ತಿ ಬರುತ್ತೆ ಅಂತ 1 ಲೋಟ ತೊಗೊಂಡಿದ್ದೀನಿ. ಮೆಂತೆ ತೊಗೊಂಡಿದ್ದೀನಿ, 1 ಬಟ್ಲ ಮೆಂತೆ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ಸಬ್ಬಕ್ಕಿ ತಗೊಂಡಿದ್ದೀನಿ, 2 ಲೋಟ ರಾಗಿ ತೊಗೊಂಡಿದ್ದೀನಿ. ಈಗ ಹೆಸರುಬೇಳೆ 1 ಬಟ್ಲ, ಮುಕ್ಕಾಲು ಬಟ್ಲ, ಇದು 1 ಬಟ್ಲ ನವಣಕ್ಕಿ ತೊಗೊಂಡಿದ್ದೀನಿ, 1 ಬಟ್ಲ ಇದೆ ಇದು ನೋಡಿ. 1 ಬಟ್ಲ ಶೇಂಗಾ ಬೀಜ ತೊಗೊಂಡಿದ್ದೀನಿ, ಶೇಂಗಾ ಬೀಜ 1 ಬಟ್ಲ, ಒಂದು ಅರ್ಧ ಬಟ್ಲ ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಬಟ್ಲ ಗೋಧಿನ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. 1 ಬಟ್ಲನ ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಟ್ಟಿದ್ದೀನಿ. 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದು ಮಕ್ಕನ 1 ಪ್ಯಾಕೆಟು, ಇದನ್ನು ಚೆನ್ನಾಗಿ ಹುರಿದು ಹಾಕಬೇಕು. ಮಕ್ಕನದು 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೋಯಾ ಚಂಕ್ಸ್ 1 ಪ್ಯಾಕೆಟ್, ಈ ಕ್ವಾಲಿಟಿದೇ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಸಫೋಲಾ ಏನಿರಲ್ಲ, ಕ್ಲೀನಾಗಿರುತ್ತೆ. ಇದನ್ನು 1 ಪ್ಯಾಕೆಟ್ ಫುಲ್ ಹಾಕ್ತೀನಿ. ಇಷ್ಟೆಲ್ಲ ವಸ್ತುಗಳನ್ನು ಈಗ ತೋರಿಸ್ತಿದ್ದೀನಿ. ಈಗ ಬಾಣಲಿ ಇಟ್ಬಿಟ್ಟು 1 ಲೋಟ 1 ಬಟ್ಲ ಉದ್ದಿನಬೇಳೆ, 1 ಬಟ್ಲ ಹೆಸರುಬೇಳೆ. ಈಗ ಒಂದೊಂದನ್ನೇ ಹುರಿತಾಯಿದ್ದೀನಿ. ಮೊದಲು ಗೋಧಿ ಹುರಿತಾಯಿದ್ದೀನಿ, ಬಿಸಿ ಮಾಡಬೇಕು, ಕೆಂಪಾಗಂಗೆ ಹುರಿಬಾರ್ದು. ಇದನ್ನು ಬಿಸಿ ಮಾಡಿ ಈಗ ಹೆಸರುಬೇಳೆ ಹಾಕಿದ್ದೀನಿ. 1 ಪಾತ್ರೆ ಇಟ್ಟಿದ್ದೀನಿ ಪಕ್ಕಕ್ಕೆ, ಅದಕ್ಕೆಲ್ಲ ಸೇರಿಸಿ ಹಾಕ್ತಿದ್ದೀನಿ. ಈಗ 1 ಬಟ್ಲ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಆ ಬಟ್ಲ ಉದ್ದಿನಬೇಳೆನೂ ಚೆನ್ನಾಗಿ ಬಿಸಿ ಮಾಡಿ ಹಾಕಬೇಕು. ಈಗ ನವಣಕ್ಕಿ ಹಾಕಿದೆ, ನವಣಕ್ಕಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ತೆಗೆದ್ರೆ ಆಯಿತು. ನೋಡಿ ಈ ಥರ ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಹುರಿದಿದ್ದೆಲ್ಲ ಈ ಥರ ಮಿಕ್ಸ್ ಮಾಡಿ ಹಾಕಿದರೆ ನೋಡಿ. ಈಗ ಹುರುಳಿಕಾಳು ಹಾಕ್ತಾಯಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ ಹುರುಳಿಕಾಳು. ಈಗ ಅಕ್ಕಿ ಹಾಕ್ತಾಯಿದ್ದೀನಿ, 1 ಬಟ್ಲ 1 ಲೋಟ, 1 ಲೋಟದಷ್ಟು ಅಕ್ಕಿ ಹಾಕಿದರೆ ಚೆನ್ನಾಗಾಗುತ್ತೆ, ಅದು ಬ್ಯಾಲೆನ್ಸ್ ಮಾಡುತ್ತೆ. ಈಗ ಶೇಂಗಾ ಬೀಜ ಹುರಿತಾಯಿದ್ದೀನಿ. ಇದನ್ನು ಸ್ವಲ್ಪ ಕೆಂಪಾಗಂಗೆ ಹುರಿಬೇಕು. ಈಗ ಅಳವಿ ಬೀಜ ತೊಗೊಂಡಿದ್ದೀನಿ, 1 ಲೋಟ, 1 ಲೋಟದಷ್ಟು ಅಳವಿ ಬೀಜ ತೊಗೊಂಡ್ರೆ ಸೊಂಟಕ್ಕೆ ಶಕ್ತಿ ಬರುತ್ತೆ ಅಂತ ಸ್ವಲ್ಪ ಬಿಸಿ ಮಾಡಿ ಹಾಕ್ತೀನಿ. ಇವಾಗ ಸಬ್ಬಕ್ಕಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ ಸಬ್ಬಕ್ಕಿ. ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ. ಈಗ ಮೆಂತೆ ಹಾಕ್ತಾಯಿದ್ದೀನಿ. ಅಳವಿ ಬೀಜ ಹಾಕಿರೋದ್ರಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ ಮೆಂತೆ ಅಂತಂದು 1 ಬಟ್ಲ ಮೆಂತೆ ಹಾಕ್ತಾಯಿದ್ದೀನಿ. ಈ ಥರ ಇವಾಗ ಸೋಯಾ ಚಂಕ್ಸ್ ಹಾಕ್ತಾಯಿದ್ದೀನಿ, 1 ಪ್ಯಾಕೆಟ್ ಫುಲ್ ಹಾಕ್ತಿದ್ದೀನಿ. ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕು ಇದನ್ನು. ಈಗ ರಾಗಿ ಅರ್ಧ 2 ಲೋಟ ರಾಗಿ ಇರೋದ್ರಿಂದ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಈಗ ಮಕ್ಕನ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಹುರಿಬೇಕು. ಇದನ್ನು ಕೆಂಪತ್ತಂಗೆ ಹುರಿದುಬಿಟ್ಟು ಈಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಜೀನಿಗೆ ಕಳಿಸಿದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ. ಕೆಳಗೆ ಮೇಲೆ ಎಲ್ಲ ಏಕ್ ಮಾಡಬೇಕು ನೋಡಿ. ಈ ಥರ ಮಾಡಿಸಿ ಬೀಸಿಟ್ಟಿದ್ದೆ, ಹಿಟ್ಟು ರೆಡಿ ಇದ್ದಿದ್ದು ತೋರಿಸ್ತಾ ಇದ್ದೀನಿ. ಅದನ್ನೆಲ್ಲ ಹಾಕಿ ಬಿಸಿ ಇದ್ದಂಗೆ ಬೀಸ್ಕೊಂಬಂದಿದ್ದೆ.
ಹಿಟ್ಟು ಈ ಥರ